ಮುತ್ತು ಅಂತೇಳಿ ಕಟ್ತಾರೆ. ಸಮುದ್ರದ ಸಿಗದ ಹೋಗ್ತಾ ಇದೀವಿ ನೋಡಿ. ಬೆಳಗ್ಗೆ 6 ಗಂಟೆಗೆ ಎದ್ದು ನಾನೊಂದು ಗಾಡಿ ಇದ್ದೀನಿ, ನಾವು ಅಪ್ಪ ಒಂದು ಗಾಡಿಲಿ ಹೋಗ್ತಾ ಇದ್ದೀವಿ ನೋಡ್ರಿ. ನಾವು ಅಪ್ಪ ಅಲ್ಲಿ ಹೋಗ್ತಿದ್ದಾರೆ. ಆಫೀಸಿಂದ ಶಂಕುಸ್ಥಾಪನೆ ಮಾಡಿದ್ದೀವಿ. ಸರಿ, ಅದೆಲ್ಲ ತಗೊಂಡ್ಬಂದ್ಬಿಟ್ಟು ಇವತ್ತು ಎಲ್ಲ ಪೂಜೆ ಎಲ್ಲ ಚೆನ್ನಾಗೇ ಆಗಿದೆ. ಸೊ ಹಾಯ್, ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ನಿನ್ನೆ ಹೇಳ್ದಂಗೆ ಏನಾಗಿದೆ ಅಂತಂದರೆ, ನಾನು ಜಾಸ್ತಿ ಕೆಲಸ ಮಾಡ್ತಿರ್ಬೇಕಾಗುತ್ತೆ ಅಲ್ಲಿ, ಯಾಕಂದರೆ ನಾವು ಅಪ್ಪ ಒಬ್ಬರೇ ಇದ್ದಾರೆ. ಸೊ ಅವ್ರ ಜೊತೆಗೆ ನಾನು ಕೆಲಸ ಮಾಡ್ತಿರೋದ್ರಿಂದ ಯಾವುದೇ ಥರ ವ್ಲಾಗ್ನ ಕಂಟಿನ್ಯೂ ಆಗಿ ಮಾಡೋಕ್ಕಾಗ್ತಿಲ್ಲ. ಆ್ಯಂಡ್ ಇವತ್ತು ನಾನು ಅಲ್ಲಿ ರೂಮ್ ಕಟ್ಸ್ಬೇಕು ಅಂತ ಇದ್ದೀನಲ್ವ, ಅದರದ್ದು ಫೌಂಡೇಶನ್ ತಾರಾ ಪೂಜೆ ಅಂತ ಮಾಡ್ತಾರೆ, ಅದನ್ನ ಪೂಜೆ ಮಾಡೋದಿತ್ತು. ಅವಳ ಮುತ್ತು ಅಂತ ಏನೋ ಅದೆಲ್ಲ ತೊಗೊಂಬರಕ್ಕೆ ಹೋಗಿದ್ದೆ. ಸರಿ, ಅದೆಲ್ಲ ತೊಗೊಂಬಂದ್ಬಿಟ್ಟು ಇವತ್ತು ಎಲ್ಲ ಪೂಜೆ ಎಲ್ಲ ಚೆನ್ನಾಗೇ ಆಗಿದೆ. ನೋಡ್ಕೊಂಬನ್ನಿ ಯಾವ ಥರ ಆಗಿದೆ ಅಂತ. ವ್ಲಾಗ್ಸ್ ಜಾಸ್ತಿ ಮಾಡಿಲ್ಲ, ಶಾರ್ಟ್ಸ್ಗಳಿದೆ, ಕ್ಲಿಪ್ಸ್ನ ಮಾಡಿದ್ದೀನಿ. ನೋ ಕಾಪಿರೈಟ್ ಮ್ಯೂಸಿಕಲ್ಲಿ ಎಡಿಟ್ ಮಾಡಿದ್ದೀನಿ. ನಿನ್ನೆ ಮಾಡಿರೋದು ನಿಮಗೆ ಹೇಳಿದ್ದೆ ಹೌದಾ, ನಾನು ಎಡಿಟ್ ಮಾಡಿ ಹಾಕಿದ್ದೀನಿ ಅಂತ. ಬಟ್ ಆ ಸಾಂಗ್ಗೆ ಕಾಪಿರೈಟ್ ಕೊಟ್ಟಿದ್ದರು. ಯಾಕೆ ನನ್ನ ಕ್ರೆಡಿಟ್ಸ್ ಕೊಟ್ಟಿದ್ದರು, ಕಾಪಿರೈಟ್ ಕೊಟ್ಟಿದ್ದಾರೆ. ಸೊ ಇವಾಗ ನೋ ಕಾಪಿರೈಟ್ ಮ್ಯೂಸಿಕಲ್ ಮಾಡಿದ್ದೀನಿ. ವಿಡಿಯೋನಲ್ಲಿ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಇಂದ ಸೆತ್ಬೇಕು ಮತ್ತೆ ಅಲ್ಲಿ ಎಲ್ಲ ಹೋಗಿದಾರ ಬರ್ತಾರನ್ನ ಯಾರು ಕೇಳಿ ಎತ್ತಿ ಗೈಸ್. ನೋಡ್ರಿ, ಇವೆಲ್ಲ ನಾನು ಹಾಕಲ್ಲ ಜಾಸ್ತಿ ಕ್ಲಿಪ್ಸ್ಗಳಲ್ಲಿ. ನೋಡ್ರಿ, ಕೈಯೆಲ್ಲ ಹಿಂಗಾಗ್ಬಿಟ್ಟೈತೆ. ನಮ್ಮ ಅವಾಗ ಸ್ವಲ್ಪ ಕ್ಲಿನಿಕಲ್ಲಿದ್ವು, ಅವನ್ನ ಇವಾಗ ನಮ್ಮ ಸೈಟಿಗೆ ಏರ್ಸ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಬೆಳಗ್ಗೆ 6 ಗಂಟೆಗೆ ಎದ್ದು ನಾನೊಂದು ಗಾಡಿ ಇದ್ದೀನಿ, ನಾವು ಅಪ್ಪ ಒಂದು ಗಾಡೀಲಿ ಹೋಗ್ತಾ ಇದ್ದೀವಿ ನೋಡ್ರಿ. ನಾವು ಅಪ್ಪ ಅಲ್ಲಿ ಹೋಗ್ತಿದ್ದಾರೆ ಸ್ಕೂಟಿ. ಇವಾಗ ಇದನ್ನೆಲ್ಲ ಅಲ್ಲಿ ಇಳಿಸ್ಬಿಟ್ಟು ಮತ್ತು ಇವತ್ತಿಂದ ರೂಮ್ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡೋಣ ಗೈಸ್, ಇದು ಯಾವ್ಯಾವ ಥರ ಕೆಲಸ ಆಗುತ್ತೆ ಏನಿರುತ್ತೆ ಅಂತೆಲ್ಲ ನೋಡೋಣ ಬನ್ನಿ ಗೈಸ್. ನೋಡ್ರಿ, ಫೌಂಡೇಶನ್ ತೆಗಿತಾ ಇದ್ದಾರೆ ರೂಮ್ ಕಟ್ಟಕ್ಕೆ. ಕಾಂಪೌಂಡ್ ಹಾಕಿದ್ದಾರೆ, ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗಿದೆ. ಅಲ್ಲೊಂದು ಗ್ಯಾಪ್ ಇದೆ. ರೂಮ್ ಕಟ್ಟಕ್ಕೆ ಫೌಂಡೇಶನ್ ತೆಗಿತಾ ಇದ್ದಾರೆ ನೋಡ್ರಿ. ನಮ್ಮ ಸೊಸೆ ನೀರಾಗ್ತಾಳೆ, ಅದರ ಬೀಳ್ತಿಲ್ಲ ನೆಟ್ಟಿಗೆ. ಸುಮ್ಮ ಒಂದು ಕಡೆ ವಸ್ತು ಓಡ್ ಬರ್ತಾಳೆ ನೋಡ್ರಿ. ನಮ್ಮಪ್ಪ ಸಿಮೆಂಟ್ ತಗೊಂಬಂದಿದ್ದಾರೆ ನೋಡ್ರಿ. ತಾರಾ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊತ ಇದ್ದಾರೆ ನಮ್ಮಮ್ಮ. ಬಂಗಾರ ತುಂಡು, ಅವಳ ಮುತ್ತು ಅಂತ ತಾಮ್ರ ಅದೆಲ್ಲ ಮಿಕ್ಸ್ ಇರ್ತದೆ. ಅಷ್ಟು ಪಂಚಲೋಹ ಮುತ್ತು ಅಂತೇಳಿ ಕಟ್ತಾರೆ. ಸಮುದ್ರದ ಸಿಗದ ಮುತ್ತು, ಅವಳ ಮುತ್ತು ಶ್ರೇಷ್ಠ. ಫೌಂಡೇಶನ್ ಹಾಕಕ್ಕೆ ಯಾವ ಥರ ಕಟ್ಕೊಂತ ಇದ್ದಾರೆ. ಅಲ್ಲೊಂದು ಮಳೆ ಹೊಡೆದಿದ್ದಾರೆ, ಮೆಜರ್ಮೆಂಟ್ ತಗೊಂತ ಇದ್ದಾರೆ ನೋಡ್ರಿ. ಕಂಕಣ ಕಟ್ತಾ ಇದ್ದಾರೆ. ನಾನಿಲ್ಲಿ ನಿಂತ್ಕೊಂಡು ಫೌಂಡೇಶನಿಗೆ ಅದು ಅಳತೆ ಮಾಡ್ತಿದ್ದಾರೆ, ಅದನ್ನು ನೋಡ್ತಾ ಇದ್ದೀವಿ ನೋಡ್ರಿ. ಕಂಕಣ ಕಟ್ತಿದ್ದಾರೆ ನಾವು ಅವ್ರ ಅಣ್ಣಂಗೆ. ನೋಡಿ, ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊತ ಇದ್ದಾರೆ. ಇವಾಗ ಪೂಜೆ ಸ್ಟಾರ್ಟ್ ಆಗುತ್ತೆ. ಇವತ್ತಿಂದ ರೂಮ್ನ ರೆಡಿ ಮಾಡ್ತಾರೆ ಗೈಸ್. ನಿನ್ನೆ ಕಾಂಪೌಂಡೆಲ್ಲ ಹಾಕಿದ್ದಾರೆ ನೋಡ್ರಿ. ಪೂಜೆಗೆ ತಯಾರಿ ನಡೀತಾ ಇದೆ. ಪೂಜೆ ಭಾಳ ಚೆನ್ನಾಗಿ. ಇವತ್ತು ನಮ್ಮ ಕುರಿ ಫಾರಮಿಂದು ಶಂಕುಸ್ಥಾಪನೆ, ಆಫೀಸಿಂದ ಶಂಕುಸ್ಥಾಪನೆ ಮಾಡಿದ್ದೀವಿ ಕುರಿ ಫಾರಮಿಂದು.
ಚೆನ್ನಾಗಿ ಆಗ್ತದೆ ಪೂಜೆ. ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ತರಗಾರ ನಾಗರಾಜ್ ಅವರು, ಹುಚ್ಚಪ್ಪ ಇವರೆಲ್ಲ ಇದ್ದಾರೆ. ಚೆನ್ನಾಗೈತಿ ನಮ್ಮ ಅಣ್ಣವರು ಕೆಲಸ. ಚೆನ್ನಾಗತಿ, ಒಳ್ಳೆ ದಿನ, ಒಳ್ಳೆ ಇದು ಟೈಮು. ಚೆನ್ನಾಗ್ಬೇಕಂತ ನಮ್ಮ ಆಸೆ. ಎಲ್ಲ ಅಭಿವೃದ್ಧಿ ಆಗ್ಬೇಕು ಅಂದ್ಕೊಂಡು ಇಂಥವು ಇನ್ನೂ ಒಂದು 5-6 ಫಾರಂ ಮಾಡೋವಷ್ಟು ಶಕ್ತಿ ಕೊಡಲಿ ಭಗವಂತ. ಎಲ್ಲರಿಗೂ ಒಳ್ಳೇದು ಮಾಡಲಿ, ನಿನಗೂ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದು. ಗೈಸ್ ಇವಾಗ ನನ್ನ ಆಫೀಸ್ ಅಂದರೆ ರೂಮ್ ಟೈಪ್ ಮಾಡಿಸ್ತಾ ಇದ್ದೀನಿ. ಅದು ಫೌಂಡೇಶನ್ ತೆಗ್ಸಿದ್ರು, ಪೂಜೆ ಎಲ್ಲ ಮುಗೀತು. ಇವಾಗ ಮುಗಿಸ್ಕೊಂಡು ಅವ್ರಿಗೆ ಟೀ ಬೇಕಂತೆ, ಮನೆಗೆ ಹೋಗ್ಬಿಟ್ಟು ತೊಗೊಂಬರೋಣ. ನೋಡ್ರಿ ನಾವು ಎಲ್ಲಂತಲೇ ಕೆಲಸ ಮಾಡಿಸ್ತಿದ್ದಾರೆ. ನಾನು ಇವಾಗ ಹೋಗಿ ಟೀ ತಗೊಂಡು ಮತ್ತೆ ಇಲ್ಲಿಗೆ ಬರಬೇಕು ಗೈಸ್. ಬನ್ನಿ ಗೈಸ್, ಇವಾಗ ಗೇಟಿನ ಬಗ್ಗೆ ಮಾತಾಡ್ತಾ ಇದ್ದಾರೆ ನಾವಪ್ಪ. ಅಳತೆ ತಗೊಂಡಿದ್ದಾರೆ ಗೇಟಿಂದು. ನೋಡಿ ಕೆಲಸ ನಡೀತಾ ಇದೆ ಈ ಕಡೆ. ನೋಡಿ ಕಂಟಿನ್ಯೂ ಆಗಿ ವಿಡಿಯೋ ಮಾಡದಿರೋ ಕಾರಣ ಇದು ಫುಲ್ ಕೈಯೆಲ್ಲ ನೋವು ಮಾಡ್ಕೊಂಡು ಸಿಮೆಂಟ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಯಾವಾಗೂ ಈ ಥರ ಕೆಲಸ ಮಾಡಿಲ್ಲ, ಬಟ್ ಇನ್ಮೇಲೆ ಮಾಡಲೇಬೇಕು ಗೈಸ್. ನೋಡಿ ರೆಡಿ ಆಗ್ತಾ ಇದೆ ಸಿಮೆಂಟ್ ತಗೊಂಡೆ. ನೋಡ್ರಿ ರೆಡಿ ಆಗಿದೆ. ಇವಾಗ ರೆಡಿ ಆಗುತ್ತೆ ಎಲ್ಲ. ಇವತ್ತಿಂದ ಸ್ಟಾರ್ಟ್ ಆಗಿದೆ. ಫುಲ್ ಸುಸ್ತಾಗಿ ಕುಂತಿದ್ದೀವಿ ನೋಡ್ರಿ. ನಾವಪ್ಪ ಇವಾಗ ಪೈಪ್ ತಗೊಂಡು ಬಂದರು. ನೋಡಿ ಪೈಪ್ ಹಾಕಿದ್ದಾರೆ. ಇವಾಗ ಇಷ್ಟು ಕಟ್ಟಿದ್ದಾರೆ. ಸೊ ಗೈಸ್ ನೋಡ್ರಿ, ಇವತ್ತು ನನ್ನ ಆಫೀಸ್ ಅಂದರೆ ರೂಮ್ ಟೈಪ್ ಕಟ್ತಾ ಇದ್ದಾರೆ ಇಲ್ಲಿ. ನಾನು ಕೆಲಸ ಮಾಡಿಸ್ಬೇಕು ಅಂತ ಇರೋ ಜಾಗದಲ್ಲಿ ಇವತ್ತಿಗಾಗಲೇ ಇಷ್ಟು ಕಟ್ಟಿದ್ದಾರೆ. ಇವಾಗ ಊಟಕ್ಕೆ ಹೋಗಿದ್ದಾರೆ ನೋಡ್ರಿ. ಈಗ ಆಲ್ರೆಡಿ ಇಷ್ಟು ಕಟ್ಟಿದ್ದಾರೆ. ಇಲ್ಲೊಂದು ಡೋರ್ ಬರುತ್ತೆ, ಅಲ್ಲೊಂದು ಡೋರ್ ಬರುತ್ತೆ. ಇಷ್ಟು ಕಟ್ಟಿದ್ದಾರೆ. ನಾವಪ್ಪ ಅಲ್ಲಿ ನೀರು ಹಾಕ್ತಿದ್ದಾರೆ ನೋಡ್ರಿ. ನಾವಪ್ಪ ಇಷ್ಟು ನಮ್ಮ ಜಾಗ ಗೈಸ್. ಇವಾಗ ಕಾಂಪೌಂಡ್ ಸುತ್ತಲೂ ಹಾಕಿದ್ದಾರೆ. ಇವತ್ತು ರೂಮ್ ಕಟ್ತಾ ಇದ್ದಾರೆ. ಒಂದು ವೆಹಿಕಲ್ ಕಟ್ತಾರಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಗೈಸ್ ಮನೆಗೆ ಹೋಗಿ ಮಲ್ಕೊಂಬಿಟ್ಟಿದ್ದೆ, ಸುಸ್ತಾಗಿತ್ತು ಅಂತ. ಟೀ ಬೇಕು ಅಂತ ಹೇಳಿದ್ರೆ ತೊಗೊಂಡ್ಬಂದಿದ್ದೀನಿ. ಅಲ್ಲೇ ಇಷ್ಟು ರೆಡಿಯಾಗಿದೆ ನೋಡ್ರಿ. ಇಷ್ಟು ರೆಡಿಯಾಗಿದೆ. ಅಪ್ಪಾಜಿ ಇಲ್ಲೇ ಇದ್ದು ಕೆಲಸ ಮಾಡಿಸಿದ್ರು. ಟೀ ತೊಗೊಂಬಂದಿದ್ದೀನಿ ಗೈಸ್. ಮಲ್ಕೊಂಬಿಟ್ಟಿದ್ದಾರೆ ಗೈಸ್. ನೋಡ್ರಿ ಕೈ ಯಾವ ಥರ ಆಗಿದೆ. ಸಿಮೆಂಟ್ನ ಅಂಗಡಿಯವರು ಸಿಮೆಂಟ್ ತಕ್ಕೊಟ್ಟಿಲ್ಲ, ನಾನೇ ತಗೊಂಬಂದಿದ್ದೀನಿ. ಬೆಳಗಿಂದ ಫುಲ್ ಸುಸ್ತಾಗಿಬಿಟ್ಟಿದ್ದೀನಿ ಗೈಸ್. ಸೊ ಗೈಸ್ ನೋಡಿ, ಇವತ್ತಿಗೆ ಇಷ್ಟು ಕೆಲಸ ಮುಗಿದಿದೆ. ಇಷ್ಟು ರೆಡಿಯಾಗಿದೆ ನೋಡ್ರಿ ಗೈಸ್. ಒಳಗೆಲ್ಲ ಕಾಂಪೌಂಡ್ ಹಾಕ್ಸಿದ್ವಿ ಗೈಸ್. ಔಟ್ಸೈಡು ಅಲ್ಲಿ ಇನ್ನೂ ಒಂದು ಶೆಡ್ ಬರುತ್ತೆ, ಇಷ್ಟು ಮಟ್ಟ ಅಷ್ಟೈತೆ ಬರುತ್ತೆ. ಇವತ್ತಿಗೆ ಇಷ್ಟು ರೆಡಿ ಆಗಿದೆ ನೋಡಿ. ಆ ಕಡೆಗೆ ಮತ್ತು ಇವ್ರಿಗೆ ಅಡಿಗೆ ನೀರು ಬಿಟ್ರೆ ಮಾಡ್ತೀವಿ. ಹ್ಞೂ, ನೀರು ಬಿಡ್ತಾರೆ ಅವರು. ಏನೋ ಬೆಳಗ್ಗೆ ತಕ್ಕಂತ ಹೆಂಗೆ ಮೇಡಮ್ ಅದನ್ನೇ ಮತ್ತೆ ಹೇಳಿದ್ದು, ಕೇಳಪ್ಪಾಜಿ ಒಂದ್ಸಲ ಅಂತ ಹೇಳೋಣಂತ ಗೈಸ್. ನೋಡ್ರಿ ಇವಾಗ ಡೋರ್ ಹಾಕ್ಸ್ಕೊಂಬಂದಿದ್ದಾರೆ ನಾವಪ್ಪ. ಡೋರು ಮತ್ತು ಬಾಗಿಲಿಗೆ ತಗೊಂಬಂದಿದ್ದಾರೆ ನೋಡಿ. ಇವಾಗ ಇಳಿಸ್ಬಿಟ್ಟು ನಾಳೆಯಿಂದ ಮತ್ತೆ ಕೆಲಸ ಶುರು ಮಾಡ್ತಾರೆ ನೋಡಿ. ಅವರೇ ಸಹ ಹೇಳ್ದಲ್ಲ. ಹಿಂಗೆ ನಿಲ್ಸಿ ಅಲ್ಲಿ ನಿಲ್ಸನ ಕಲಿಸುತ್ತೆ ಕೈ. ಎಲ್ಲ ಬರ್ಬೇಕು ಹೋಗಲ್ಲಿ ಅಕ್ಕ ನೋಡ ಐಟಲ್ಲಿ ನೋಡ್ರಿ. ಫುಲ್ ಹೆವಿ ವೇಟ್ ಇದೆ ಹೈಟ್ ಆಗ್ಬೇಕಲ್ಲ. ಹೊಸ ಬಾಗ್ಲೆಲ್ಲ ತರಿಸಿದ್ದೀವಿ. ನಾಳೆ ಅದನ್ನ ಇಟ್ಕೊಂಡು ಇನ್ನು ಗೋಡೆ ಕಟ್ತಾರಂತೆ ಮತ್ತೆ. ನೋಡ್ರಿ ಇಲ್ಲಿ ಇಡೋಣ ಅಂತ ಯೋಗ ಇರ್ತಾನ. ಸರಿ ನಿಧಾನ. ಡೋರ್ ನೋಡಿ ಗೈಸ್. ಹಂಗೆ ಒಚ್ಚಬೋದಲ್ಲ ಪೂಜೆ. ಎರಡು ಮಕ್ಕಳು ಹೋಗತ್ತಲ್ಲ ನೋಡಿ.
ಆಟೋದಾಗಿರೋದೆಲ್ಲ ಇಲ್ಲಿಗೆ ಶಿಫ್ಟ್ ಮಾಡಿದ್ದೀವಿ. ನಮ್ಮ ತಮ್ಮ ನಾನು ಸೇರಿ ಶಿಫ್ಟ್ ಮಾಡಿದ್ದೀವಿ. ಅದೊಂದು ಡೈಲಾಗ್ ಇತ್ತಲ್ಲ ಗೈಸ್, ಹಾಳಾಗಿ ದುಡಿ ಅರಸನಾಗಿ ಬಾಳು. ಆ ಡೈಲಾಗ್ ಇವಾಗ ನೆನಪಾಗ್ತಾ ಇದೆ. ಟೈಮ್ ಬರುತ್ತೆ ಗೈಸ್, ಕಾಯನ. ಸೊ ಇವತ್ತಿನ ವಿಡಿಯೋ ಇಷ್ಟ ಗೈಸ್. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಯಾಕೆ ನಾನು ಜಾಸ್ತಿ ವೀಡಿಯೋಸ್ ಎಡಿಟ್ ಮಾಡೋಕ್ಕಾಗಿಲ್ಲ ಆ್ಯಂಡ್ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ ಅಂದರೆ ಕಾರಣ ಇದೆ ಗೈಸ್. ಕೆಲಸ ಮಾಡ್ತಾ ಇರ್ತೀನಿ, ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇವತ್ತಿನ ವಿಡಿಯೋ ಇದಾಗಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.